ಆಶೀರ್ವಾದದ ಮಾರ್ಗ. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 5. ಕೊಡುವುದರಿಂದ ಆಶೀರ್ವಾದಗಳು. ಕರ್ತನಿಗೆ ಕೊಡುವುದೇ ಭೂಮಿಯಲ್ಲಿ ನಮಗೆ ಸಿಕ್ಕಿದ ಭಾಗ್ಯ. ನಾವು ಕರ್ತನಿಗೆ ಕೊಡುವಾಗ ದೇವರು ಸಂತೋಷಿಸಿ ಹರ್ಷಗೊಳ್ಳುತ್ತಾನೆ. ನಮ್ಮ ಹೃದಯವನ್ನು ಸಂತೋಷದಿಂದಲೂ ಸಮಾಧಾನದಿಂದಲೂ ತುಂಬಿಸುತ್ತಾನೆ. ಕರ್ತನಿಗೆ ನಾವು ಕಾಣಿಕೆಯನ್ನು, ದಶಮಾಂಶವನ್ನು, ಪ್ರಥಮ ಫಲಗಳನ್ನು ಕೊಡುವಾಗ ಕರ್ತನು ಮತ್ತೆ ಹಣವನ್ನು ನಮಗೆ ತಿರುಗಿ ಕೊಡುತ್ತಾನೆಂದು ತಿಳಿಯಬಾರದು. ಕರ್ತನು ಬರೀ ಹಣವನ್ನೇ ತಿರುಗಿ ಕೊಡುತ್ತಾನೆಂದು ನೆನೆಸಬೇಡಿರಿ. ಕರ್ತನು ಅದಕ್ಕೆ ಬದಲಾಗಿ ಆತ್ಮಗಳನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ರಕ್ಷಣೆ, ಆನಂದವನ್ನು, ಆತ್ಮನ ವರಗಳನ್ನು, ಕೃಪೆಯನ್ನು, ಉನ್ನತ ಸ್ಥಿತಿಯನ್ನು, ಗೌರವವನ್ನು ಎಲ್ಲವನ್ನು ನಮಗೆ ಕೊಡುತ್ತಾನೆ. ನಾವು ಮೊದಲು ದೇವರ ರಾಜ್ಯಕ್ಕಾಗಿ ಕೊಡಬೇಕು. ಆತನ ರಾಜ್ಯವೆಂಬುದು ಸುವಾರ್ತೆಯಿಂದ ಜನರ ಹೃದಯಗಳಲ್ಲಿ ದೇವರ ರಾಜ್ಯ ಸ್ಥಾಪಿಸುವುದು. ಸುವಾರ್ತೆಗಳನ್ನು ತಿಳಿಸುವಾಗ ದೇವರ ರಾಜ್ಯವು ಹಬ್ಬುವುದು, ಹೆಚ್ಚುವುದು. ಆ ರಾಜ್ಯದಲ್ಲಿ ನಾವು ಮುಖ್ಯವಾದವರಾಗಿರುತ್ತೇವೆ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಈ ಅಧ್ಯಾಯದಲ್ಲಿ ಕರ್ತನಿಗೆ ನಾವು ಕೊಡುವುದರಿಂದ ನಮಗೆ ಸಿಗುವ ಆಶೀರ್ವಾದಗಳನ್ನು ಕುರಿತು ಸ್ವಲ್ಪ ಧ್ಯಾನಿಸೋಣ. 1. ಅದು ಭಾಗ್ಯವಾದುದು. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಅಪೊಸ್ತಲ ಕೃತ್ಯ 20:35. ಹೌದು, ದೇವರಿಗೆ ಕೊಡುವುದೆಂದರೆ ಅದು ನಮ್ಮ ಭಾಗ್ಯವೇ. ಏಕೆಂದರೆ ದೇವರ ಸೇವೆ ಅದು ಭಾಗ್ಯಕರ. ಕರ್ತನಿಗೆ ಕೊಡುವ ನಮ್ಮನ್ನು ಆತನು ಭಾಗ್ಯವಂತರನ್ನಾಗಿ ಮಾಡುವನು. ಲೋಕದಲ್ಲಿ ಅತ್ಯಂತ ಐಶ್ವರ್ಯವಂತರಾಗಿ ಬಾಳಿದವರು ಅಮೆರಿಕದಲ್ಲಿರುವ ರಾಕ್ ಫೆಲ್ಲರ್. ಅವರು ಚಿಕ್ಕ ಪ್ರಾಯದಲ್ಲಿಯೇ ಅವರಿಗೆ ತಾನು ದೊಡ್ಡ ಐಶ್ವರ್ಯವಂತನಾಗಬೇಕೆಂಬುದು ಆಸೆ ಇತ್ತು. ಆಸೆ ಅವರನ್ನು ಒಂದು ರೀತಿಯ ಹುಚ್ಚು ಹಿಡಿದಂತೆ ಅವರನ್ನು ಆವರಿಸಿಕೊಂಡಿತ್ತು. ಆದುದರಿಂದ ಅವರು ತಮ್ಮ ಸಮಯವನ್ನೆಲ್ಲ, ತಮ್ಮ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗಿಸಿ ಶಕ್ತಿ ಮೀರಿ ದುಡಿದರು. ಅವರಿಷ್ಟದಂತೆ ತಮ್ಮ 33ನೇ ವಯಸ್ಸಿನಲ್ಲಿ ಕೋಟ್ಯಾಧೀಶ್ವರಾದರು. 43ನೇ ವಯಸ್ಸಿನಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ಕಂಪನಿಯ ಮಾಲೀಕರಾದರು. ತಮ್ಮ 53ನೆಯ ವಯಸ್ಸಿನಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತರೆನಿಸಿಕೊಂಡರು. ಹಗಲಿರುಳು ಹಣ ಸಂಪಾದಿಸುವುದರಲ್ಲಿ ವಿನಃ ಅವರು ಯಾರಿಗೂ ಕೊಡುತ್ತಿರಲಿಲ್ಲ, ಕೊಡಲು ಇಷ್ಟಪಡುತ್ತಿರಲಿಲ್ಲ. ಅವೆಲ್ಲವನ್ನು ಉದ್ಯೋಗಕ್ಕೆ ತೊಡಗಿಸಿದರು. ಅವರ ಮನೆಯಲ್ಲಿ ಬೆಳ್ಳಿ ಬಂಗಾರಗಳು ಕಾಲಕಸವಾಗಿ ಬಿದ್ದಿರುತ್ತಿದ್ದವು. ಐಶ್ವರ್ಯವನ್ನು ಸಂಪಾದಿಸಿದರು, ಗೌರವವನ್ನು ಸಂಪಾದಿಸಲಿಲ್ಲ. ಅವರು ಜಿಪುಣರಾಗಿದ್ದರು, ಕರ್ಮಿಯಾಗಿ ಜೀವಿಸಿದರು. 53ನೇ ವಯಸ್ಸಿನಲ್ಲಿ ಅವರಿಗೆ ಭಯಂಕರವಾದ ವ್ಯಾಧಿಯು ಬಂದಿತ್ತು. ಅಲೋಫಿಸಿಯಾ ಎಂಬ ವ್ಯಾಧಿಯಿಂದ ಅವರ ತಲೆಯ ಕೂದಲೆಲ್ಲ ಉದುರಿ ಹೋಯಿತು. ಒಂದಾದ ನಂತರ ಒಂದು ಕಾಯಿಲೆಗಳು ಅಂಟಿಕೊಂಡಿತ್ತು. ಅವರಿಗೆ ಆಹಾರವನ್ನು ಸೇವಿಸಲು ಆಗುತ್ತಿರಲಿಲ್ಲ. ಅವರಿಗೆ ಯಾರಿಗೂ ಕೊಡುವ ಸ್ವಭಾವ ಇಲ್ಲದಿರುವುದರಿಂದ ಮಕ್ಕಳು ಯಾರು ಅವರನ್ನು ಇಷ್ಟಪಡಲಿಲ್ಲ. ಬಂಧುಗಳು, ಮಿತ್ರರು ಎಲ್ಲರೂ ಅವರನ್ನು ದ್ವೇಷಿಸಿ ತಳ್ಳಿಬಿಟ್ಟರು. ಕೊನೆಯಲ್ಲಿ ಅವರು ತಮ್ಮ ಪ್ರಾಣ ರಕ್ಷಣೆಗಾಗಿ ಸಂರಕ್ಷಕರನ್ನು ಇಟ್ಟುಕೊಳ್ಳಬೇಕಾಯಿತು. ಅವರ 55ನೇ ವಯಸ್ಸಿನಲ್ಲಿ ವೈದ್ಯರು ಅವರ ಕಾಯಿಲೆಗೆ ವಾಸಿಯಾಗುವುದಿಲ್ಲ, ಇನ್ನು ಸ್ವಲ್ಪ ಕಾಲ ಮಾತ್ರ ಜೀವಿಸುವಿರಿ ಎಂದು ಹೇಳಿಬಿಟ್ಟರು. ಆದುದರಿಂದ ಅವರು ಸತ್ತ ನಂತರ ಹೇಗೆ ಎಂದು ಎಲ್ಲರೂ ಯೋಚಿಸಿದರು. ಅವರ ಅಂತ್ಯದ ದಿನಗಳು ಹತ್ತಿರ ಬಂತು. ಪೆಟ್ಟಿಗೆ ತಯಾರಾಯಿತು. ಯಾವ ಸಮಾಧಿಯಲ್ಲಿ ಅವರ ಸಮಾಧಿ ಇಡುವುದು, ಯಾರು ಈ ಅಂತ್ಯಕ್ರಿಯೆಯ ಆರಾಧನೆ ನಡೆಸುವವರು ಎಂದು ಎಲ್ಲರೂ ಅವರ ಬಳಿ ಬಂದು ಸಲಹೆಯನ್ನು ಕೇಳಿದರು. ಈ ಸ್ಥಿತಿಯು ಅವರ ಹೃದಯವನ್ನೇ ಒಡೆಯಿತು. ಎಷ್ಟು ಕೋಟಿಗಟ್ಟಲೆಯಾಗಿ ಸಂಪಾದಿಸಿದೆನು, ಏನು ಪ್ರಯೋಜನ? ಈ ಭೂಮಿಯಲ್ಲಿ ನಾನು ಇನ್ನು ಕೊಂಚ ಕಾಲ ಮಾತ್ರವೇ ಜೀವಿಸುತ್ತೇನಲ್ಲ, ನನ್ನ ಜೀವನ ವ್ಯರ್ಥವಾಗಿ ಕಳೆದು ಹೋಯಿತಲ್ಲ ಎಂದು ಚಿಂತಿಸಿದರು. ಹಗಲಿರುಳು ನಾನು ಕಷ್ಟಪಟ್ಟಿದ್ದರ ಪ್ರಯೋಜನವೇನು? ಇದನ್ನು ಬೇರೆ ಯಾರು ಅನುಭವಿಸುತ್ತಾರಲ್ಲ ಎಂದು ಕಳವಳಗೊಂಡರು. ಆ ಸಮಯದಲ್ಲಿಯೇ ಒಬ್ಬ ಬೋಧಕರು ಬಂದು ಅವರಿಗೆ ಕ್ರಿಸ್ತನ ಬಗ್ಗೆ ತಿಳಿಸಿದರು. ಆತನ ಪ್ರೀತಿ, ತ್ಯಾಗ, ಕರುಣೆ, ಕೃಪೆ, ಕಲ್ವಾರಿಯ ಪ್ರೀತಿ ಎಲ್ಲವನ್ನು ತಿಳಿಸಿದರು. ಆ ಮಾತುಗಳು ಅವರ ಹೃದಯ ಮುಟ್ಟಿತು. ಮರುದಿನ ಬೆಳಿಗ್ಗೆ ಅವರು ಒಬ್ಬ ಹೊಸ ಮನುಷ್ಯರಾಗಿ ಎದ್ದರು. ತಮ್ಮ ಹಣವನ್ನೆಲ್ಲ
ದೇವಾಲಯಗಳಿಗೂ ಸಭೆಗಳಿಗೂ ಮನಪೂರ್ವಕವಾಗಿ ಬಾಚಿ ಬಾಚಿ ಕೊಟ್ಟರು. ಬಡವರಿಗೆ, ಅನಾಥರಿಗೆ, ಅಗತ್ಯವಿದ್ದವರಿಗೆ ಮನಪೂರ್ವಕವಾಗಿ ಸಹಾಯ ಮಾಡಿದರು. ಬಹಳ ತ್ವರಿತವಾಗಿ ರಾಕ್ಫೆಲ್ಲರ್ ಎಂಬ ಧರ್ಮ ಸಂಸ್ಥೆಯು ಸ್ಥಾಪಿಸಲ್ಪಟ್ಟಿತು. ಇದರ ಮೂಲಕವಾಗಿ ರೋಗಿಗಳಿಗೆ, ವ್ಯಾಧಿ ಉಳ್ಳವರಿಗೆ ಸಹಾಯ ಮಾಡಿದರು. ಆಸ್ಪತ್ರೆಗಳನ್ನು ಸ್ಥಾಪಿಸಿದರು. ಈ ಸಂಸ್ಥೆಯ ಮೂಲಕವಾಗಿ ಅನೇಕ ಔಷಧಿ ಮಾತ್ರೆಗಳು ಕಂಡುಹಿಡಿಯಲ್ಪಟ್ಟಿತು. ಪೆನ್ಸಿಲಿನ್ ಮುಂತಾದ ಬೆಲೆ ಬಾಳುವ ಔಷಧಿಗಳು ಕಂಡುಹಿಡಿಯಲ್ಪಟ್ಟವು. ಅವರು ತಮ್ಮ ಐಶ್ವರ್ಯವನ್ನು, ಹಣವನ್ನು ಬಾಚಿ ಬಾಚಿ ಕೊಡುವಾಗ ಅವರು ಉತ್ಸಾಹ ಚಿಲುಮೆಯಾದರು. ಒಂದು ಚಿಕ್ಕ ಮಗುವಿನ ಹಾಗೆ ಸಂತೋಷಿಸುತ್ತಿದ್ದರು. ಅವರ ಜೀವಿತದ ಒಂದು ಹೊಸ ಅಧ್ಯಾಯವೇ ಪ್ರಾರಂಭವಾಯಿತು. 54ನೇ ಪ್ರಾಯದಲ್ಲಿ ಮರಣವನ್ನು ಎದುರು ನೋಡುತ್ತಿದ್ದ ಅವರಿಗೆ ಕರ್ತನು ಒಂದು ಹೊಸ ಹೃದಯವನ್ನು ಕೊಟ್ಟನು. ಆ ಹೃದಯವು ಕರ್ತನಿಗಾಗಿ ಕೊಡುತ್ತಾ ಕೊಡುತ್ತಾ ಹರ್ಷಿಸುತ್ತಿತ್ತು. ಅವರು ಸಾಯಲಿಲ್ಲ, ಜೀವಿಸಿದರು, ಜೀವಿಸುತ್ತಲೇ ಇದ್ದರು. ತಮ್ಮ 98ನೇ ಪ್ರಾಯದಲ್ಲಿ ಕೊನೆ ಉಸಿರವರೆಗೂ ಕರ್ತನಿಗಾಗಿ ಕೊಡುತ್ತಲೇ ಇದ್ದರು. ಅವರ ಜೀವಿತ ಭಾಗ್ಯಕರವಾಗಿ ಹೊಳೆಯಿತು. ಹೌದು, ಕೊಡುವುದು ನಿಜವಾಗಿಯೂ ಭಾಗ್ಯಕರವಾದದ್ದು. ಹಾಲೆಲೂಯಾ. 2. ಸುಗಂಧ ವಾಸನೆಯಾದುದು. ಫಿಲಿಪಿಯರು ಅಪೊಸ್ತಲನಾದ ಪೌಲನ ಸೇವೆಗೆ ತಮಗೆ ಸಾಧ್ಯವಾದುದಷ್ಟನ್ನು ಕೊಟ್ಟರು. ಕರ್ತನ ಸೇವಕರನ್ನು ಉಪಚರಿಸುವುದರಲ್ಲಿ ಸಂತೋಷದಿಂದ ಮುಂದೆ ಬಂದರು. ಅದನ್ನು ಕುರಿತು ಪೌಲನು ಬರೆಯುತ್ತಾನೆ, ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ಫಿಲಿಪಿ 4:18 ಎಂದು ಸಂತೋಷಿಸುತ್ತಾನೆ. ಫಿಲಿಪಿಯವರಿಗೆ ಇರುವ ಆ ಕೊಡುವ ಮನಸ್ಸು ಕಳುಹಿಸಿದ ಕಾಣಿಕೆಯು ಸುಗಂಧ ವಾಸನೆಯಾಗಿ ಇತ್ತು. ದೇವರಿಗೆ ಪ್ರಿಯವಾದ, ಮೆಚ್ಚುಗೆಯಾದ ಇಷ್ಟ ಯಜ್ಞವಾಗಿತ್ತು. ಎಷ್ಟು ಸುಂದರವಾದ ಅನುಭವವಿದು! ಕರ್ತನ ಹೃದಯವನ್ನು ಹರ್ಷಗೊಳ್ಳುವಂತೆ ಮಾಡಲು ನಾವು ಮಾಡಬೇಕಾದುದು ಒಂದೇ, ಅದು ಕರ್ತನಿಗೆ ಕೊಡುವುದು. ಮನಪೂರ್ವಕವಾಗಿಯೂ ಸಂತೋಷವಾಗಿಯೂ ಕೃತಜ್ಞತೆಯಿಂದಲೂ ಕೊಡುವ ಕಾಣಿಕೆಯು ದೇವರಿಗೆ ಸುಗಂಧ ವಾಸನೆಯಾಗಿರುತ್ತದೆ, ಸುವಾಸನೆಯಾಗಿರುತ್ತದೆ. ಇದರಿಂದ ಕರ್ತನ ಹೃದಯವೆಲ್ಲ ಹರ್ಷಗೊಳ್ಳುತ್ತದೆ. ಒಂದು ಸಾರಿ ನಾನು ಚೆನ್ನೈ ರೈಲ್ವೆ ನಿಲ್ದಾಣದಲ್ಲಿ ನಿಂತು ಕರ್ತನ ಬಗ್ಗೆ ಕರಪತ್ರವನ್ನು ಹಂಚುತ್ತಿದ್ದೆನು. 10 ವರ್ಷದ ವಯಸ್ಸಿನ ಒಬ್ಬ ಬಾಲಕನು ಅಲ್ಲಿಗೆ ಓಡಿ ಬಂದನು. ಅವನ ಬಟ್ಟೆಯು ತುಂಬ ಕೊಳಕಾಗಿತ್ತು, ಹರಿದು ಹೋಗಿತ್ತು. ಅವನ ತಲೆಯು ಎಣ್ಣೆ ಕಂಡು ಎಷ್ಟು ದಿನಗಳಾಗಿತ್ತು. ತಲೆಯನ್ನು ಸರಿಯಾಗಿ ಬಾಚಿರಲಿಲ್ಲ. ಅವನ ಉಡುಪು ಅಸ್ತವ್ಯಸ್ತವಾಗಿತ್ತು. ಅವನನ್ನು ನೋಡಿದ ತಕ್ಷಣ ಅವನು ಬಹಳ ಬಡವನೆಂದು ತಿಳಿಯುತ್ತಿತ್ತು. ಅವನು ಯಾವುದೋ ಒಂದು ಹೋಟೆಲಿನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿರಬಹುದೆಂದು ನೆನೆಸಿದೆನು. ಅವನು ನನ್ನ ಬಳಿಗೆ ಬಂದು ಯೇಸುವಿನ ಬಗ್ಗೆ ಬರೆದಿರುವ ಎಲ್ಲ ಪತ್ರಿಕೆಗಳನ್ನೆಲ್ಲ ನನಗೆ ಕೊಡುವಿರಾ? ನಾನು ಯೇಸುವನ್ನು ಪ್ರೀತಿಸುತ್ತೇನೆ ಎಂದು ಕೇಳಿದನು. ನಾನು ಸಂತೋಷದಿಂದ ಎಲ್ಲವನ್ನೂ ಕೊಟ್ಟೆನು. ಸ್ವಲ್ಪ ದೂರ ಅವನು ಹೋಗಿ ತನ್ನ ಜೇಬಿನಿಂದ ಒಂದು ಹರಿದ ತುಂಡು ಬಟ್ಟೆಯನ್ನು ತೆಗೆದನು. ಅದರಲ್ಲಿ ₹1 ನೋಟು ಮಡಚಿಟ್ಟಿರುವುದನ್ನು ತೆಗೆದನು. ಅವನಿಗಿದ್ದ ಆಸ್ತಿಯೆಲ್ಲ ಅಷ್ಟೇ. ಅವನು ಅದನ್ನು ತೆಗೆದುಕೊಂಡು ಓಡಿ ಬಂದು ನನ್ನ ಕೈಯಲ್ಲಿ ಕೊಟ್ಟು, ಅಯ್ಯ, ಕರ್ತನಿಗಾಗಿ ಇದನ್ನು ತೆಗೆದುಕೊಳ್ಳಿ ಎಂದನು. ಅವನು ಹೇಳಿದ ಆ ಮಾತು ನನ್ನ ಹೃದಯ ಒಡೆಯಿತು. ಅದನ್ನು ತೆಗೆದುಕೊಳ್ಳಲು ನನಗೆ ನಾಚಿಕೆಯಾಯಿತು. ಅದಾಗಲೂ ಅವನು ಕರ್ತನಿಗಾಗಿ ಕೊಡುತ್ತಾನಲ್ಲ ಎಂಬುದನ್ನು ನೆನೆಸಿ ನನ್ನ 2 ಕೈಗಳನ್ನು ಚಾಚಿ ಅವನು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸಿದೆನು. ನಾನು ಕಣ್ಣೀರಿನಿಂದ ಅವನಿಗಾಗಿ ಪ್ರಾರ್ಥಿಸಿದೆನು, ಆಶೀರ್ವದಿಸಿದೆನು, ಅವನನ್ನು ಹರಸಿದೆನು. ಆ ಹಣವನ್ನು ಮತ್ತೆ ಅವನಿಗೆ ಕೊಟ್ಟು, ತಮ್ಮ, ನಾನು ಪ್ರಾರ್ಥಿಸಿ ತಿರುಗಿ ನಿನಗೆ ಕೊಡುತ್ತೇನೆ. ಕರ್ತನು ನಿನ್ನನ್ನು ಆಶೀರ್ವದಿಸಿದ್ದಾನೆ, ಸುಗಂಧ ವಾಸನೆಯಾಗಿ ನಿನ್ನನ್ನು ಅಂಗೀಕರಿಸಿಕೊಂಡಿದ್ದಾನೆ. ಮುಂದೆ ನೀನು ಆತನ ಸೇವಕನಾಗುವಿ ಎಂದು ಹೇಳಿ ಅವನನ್ನು ಆಶೀರ್ವದಿಸಿದೆನು. ನಾವಿಬ್ಬರು ಸೇರಿ ಕರ್ತನನ್ನು ಸ್ತುತಿಸಿದೆವು. ಅವನನ್ನು ಬಾಚಿ ತಬ್ಬಿಕೊಳ್ಳಬೇಕೆನ್ನುವ ಒಂದು ದೈವಿಕ ಪ್ರೀತಿ ನನ್ನಲ್ಲಿ ಹುಟ್ಟಿತು. ನನಗೆ ಅವನಲ್ಲಿ ಇಷ್ಟು ಪ್ರೀತಿ ಉಕ್ಕಿ ಹರಿದಿರಬೇಕಾದರೆ ಕರ್ತನು ಇನ್ನೆಷ್ಟು ಸಂತೋಷಿಸಿರಬೇಕು. ದೇವ ಮಗುವೆ, ಕರ್ತನಿಗೆ ನೀನು ಸಂತೋಷದಿಂದ ಕೊಡುವಾಗ ಆತನಿಗೆಷ್ಟು ಸಂತೋಷವಾಗುತ್ತದೆ. ನೀನು ಅವನ ಸ್ವಂತ ಮಗನಲ್ಲವೇ?
ನೀನು ಕೊಡುವುದೆಲ್ಲವನ್ನು ಆತನು ಸಂತೋಷದಿಂದ ಸ್ವೀಕರಿಸುತ್ತಾನೆ, ನಿನ್ನ ಪಕ್ಕದಲ್ಲಿಯೇ ಇದ್ದಾನಲ್ಲ. 3. ಅತ್ಯಧಿಕವಾದ ಆಶೀರ್ವಾದಗಳನ್ನು ತರುತ್ತದೆ. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಮತ್ತಾಯ 25:21. ಕಡಿಮೆ ವರಮಾನದಲ್ಲಿಯೂ ಕರ್ತನಿಗೆ ಕೊಡುವುದರಲ್ಲಿ ನಂಬಿಗಸ್ತನಾಗಿರುವುದಾದರೆ ಕರ್ತನು ಆಶೀರ್ವದಿಸಿ ಅಭಿವೃದ್ಧಿಗೊಳಿಸುತ್ತಾನೆ ಎನ್ನುವುದು ನನ್ನ ಅನುಭವ ಸಾಕ್ಷಿಯಾಗಿದೆ. ಕರ್ತನು ಕೊಡುವ ವರಮಾನದಲ್ಲಿ ಆತನು ಕೇಳುವುದು ಅಧಿಕವಾದುದಲ್ಲ, 1/10 ಕೇಳುತ್ತಾನೆ. ಅದರಲ್ಲಿಯೂ ನಾವು ನಂಬಿಗಸ್ತರಾಗಿಲ್ಲದಿದ್ದರೆ ಕರ್ತನ ಬಳಿ ಹೋಗಿ, ಕರ್ತನೆ ನನ್ನನ್ನು ಆಶೀರ್ವದಿಸು ಎಂದು ಕೇಳುವುದು ಹೇಗೆ ತಾನೇ ಸಾಧ್ಯ? ನಾನು ಚೆಂಗಲ್ಪಟ್ಟು ತಾಲೂಕಿನಲ್ಲಿರುವ ತಿರುವಳ್ಳೂರಿನಲ್ಲಿ ಸೇವೆ ಮಾಡುತ್ತಿರುವಾಗ ರಾಜನ್ ಎಂಬ ಸಹೋದರನನ್ನು ಸಂಧಿಸಿದೆನು. ಅವರೊಂದಿಗೆ ಮಾತನಾಡುತ್ತಿರುವಾಗ ಹೇಳಿದರು, ಕರ್ತನಿಗೆ ಕೊಡುವುದನ್ನು ನಾನು ರಜಾಕಾಲದಲ್ಲಿ ಸತ್ಯವೇದ ಶಾಲೆಯಲ್ಲಿ ಕಲಿತುಕೊಂಡೆನು. ಚಿಕ್ಕ ಪ್ರಾಯದಲ್ಲಿ ನನ್ನ ತಾಯಿ ನನ್ನ ಖರ್ಚಿಗೆಂದು ಕೊಡುತ್ತಿದ್ದ 4 8 ಸಹ ಕರ್ತನಿಗೆಂದು 10% ಕೊಡುತ್ತಿದ್ದೆನು. ಶಾಲೆಯಲ್ಲಿ ಹೋಗಿ ಕಲಿಯಲು ಸಾಧ್ಯವಾಗದೇ ಇದ್ದುದರಿಂದ ಕೂಲಿ ಕೆಲಸ ಮಾಡಿ ಹಣ ಸಂಪಾದನೆ ಪ್ರತಿದಿನವೂ 2 ರೂಪಾಯಿ ಸಂಪಾದಿಸುತ್ತಿದ್ದನು. ಆಗಲೂ ಕರ್ತನಿಗೆ 10% ಕೊಡುವುದನ್ನು ತಪ್ಪಿಸುತ್ತಿರಲಿಲ್ಲ. ಕರ್ತನು ನನ್ನನ್ನು ಅಭಿವೃದ್ಧಿಗೊಳಿಸುತ್ತಲೇ ಬಂದನು. ಸಂಬಳವು ₹90, ₹150, ₹250 ಹೀಗೆ ಹೆಚ್ಚುತ್ತಲೇ ಬಂದಿತ್ತು. ನಂತರದಲ್ಲಿ ₹2000 ಕರ್ತನು ನನ್ನನ್ನು ಹೆಚ್ಚಿಸಿದನು. ಈಗ ನಾನು ಕರ್ತನಿಗೆ 1/2 10% ಕೊಡುತ್ತೇನೆ. ದೇವ ಮಗುವೆ, ಕರ್ತನಿಗೆ ಕೊಡುವುದರಲ್ಲಿರುವ ಸಂತೋಷವನ್ನು ಅನುಭವದಿಂದ ಸವಿದು ರುಚಿ ನೋಡು. ಕೊಡಿರಿ, ಆಗ ಕೊಡಲ್ಪಡುವುದು ಎಂದು ಕರ್ತನು ವಾಗ್ದಾನ ಮಾಡಿದ್ದಾನೆ. ನಿನ್ನ ಆದಾಯದಿಂದಲೂ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಕರ್ತನನ್ನು ಸನ್ಮಾನಿಸು. 4. ಆಕಾಶದ ದ್ವಾರಗಳನ್ನೇ ತೆರೆಯುತ್ತಾನೆ. ಕರ್ತನು ಈ ಮಾತನ್ನು ದೃಢವಾಗಿ ವಾಗ್ದಾನ ಮಾಡಿರುತ್ತಾನೆ. ಹೌದು, ನಾವು ಕರ್ತನಿಗಾಗಿ ಕೊಡುವಾಗ ಕರ್ತನು ಆಕಾಶದ ದ್ವಾರಗಳನ್ನೇ ತೆರೆದು ಆಶೀರ್ವದಿಸುತ್ತಾನೆ. ಸತ್ಯವೇದದಲ್ಲಿ 2 ಆಶೀರ್ವಾದಗಳುಂಟು. ಎಲೀಷನು ಎಲಿಯನನ್ನು ಹಿಂಬಾಲಿಸಿದಾಗ 2 ವರಗಳನ್ನು ಹೊಂದಿಕೊಂಡನು. ಯೋಬನು ತಾಳ್ಮೆಯಿಂದ ಕಾದುಕೊಂಡಿದ್ದರಿಂದ ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು 2 ಹೊಂದಿಕೊಂಡನು. ನಂಬಿಕೆಯಿಂದಲೇ ಸೆರೆಮನೆಗೆ ಹೋದಾಗ 2 ಒಳ್ಳೆಯದನ್ನು ಹೊಂದಿಕೊಳ್ಳಲು ಸಾಧ್ಯ. ಯೋಸೇಫನು 2 ಆಶೀರ್ವಾದಗಳನ್ನು ಹೊಂದಿದ್ದನು. 10 ಆಶೀರ್ವಾದಗಳನ್ನು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10 ನಿಪುಣರಾಗಿ ಕಂಡುಬಂದರು. ದಾನಿಯೇಲ 1:20. ಬಿತ್ತುವವನು ಬೀಜವನ್ನು ಒಳ್ಳೆ ನೆಲದಲ್ಲಿ ಬಿತ್ತುವಾಗ 30, 60, 100 ಬೆಳೆಯನ್ನು ಕೊಯ್ಯುವನು ಎಂದು ನಾವು ಓದುತ್ತೇವೆ. ಇಸಾಕನು ಬೀಜವನ್ನು ಬಿತ್ತಿ 100 ಬೆಳೆಯನ್ನು ಹೊಂದಿದನು. ಆದಿಕಾಂಡ 26:12. 1000 ಆಶೀರ್ವಾದಗಳು ಎಂದು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಧರ್ಮೋಪದೇಶ ಕಾಂಡ 1:11 ಮೋಶೆ ಇಸ್ರಾಯೇಲರನ್ನು ಆಶೀರ್ವದಿಸುವಾಗ, ನೀವು ಈಗ ಇರುವುದಕ್ಕಿಂತಲೂ ಇನ್ನು 1000 ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ ಎಂದು ಹೇಳಿ ಆಶೀರ್ವದಿಸಿದನು. ಮೇಲೆ ಹೇಳಿದ ಎಲ್ಲ ಭಾಗಗಳಲ್ಲಿಯೂ 2, 10, 30 ಎಂದೆಲ್ಲ ನೋಡಿದೆವು. ಆದರೆ ಮಲಾಕಿಯ 3:10 ಎಷ್ಟು ಎನ್ನುವುದಕ್ಕೆ ಬದಲಾಗಿ ಅಳತೆಯೇ ಇಲ್ಲದಷ್ಟು ಆಕಾಶದ ದ್ವಾರಗಳನ್ನೇ ತೆರೆದು ಸ್ಥಳ ಹಿಡಿಯಲಾರದಷ್ಟು ಎಂದು ಕರ್ತನು ಹೇಳುವುದನ್ನು ನೋಡುತ್ತೇವೆ. ಹೌದು, ಕರ್ತನು ನಮ್ಮನ್ನು ಆಶೀರ್ವದಿಸುವಾಗ ಆಕಾಶದ ದ್ವಾರಗಳನ್ನೇ ತೆರೆದು ಆಶೀರ್ವದಿಸುವನು. ದೇವ ಮಗುವೆ, ಆ ಆಶೀರ್ವಾದ ನಿನಗೆ ಬೇಡವೇ? ಕರ್ತನಿಗೆ ಕೊಟ್ಟು ಹೊಂದಿಕೊಳ್ಳಬಾರದೆ? 5. ಪರಲೋಕದ ಬೊಕ್ಕಸದಲ್ಲಿ ಸೇರುತ್ತದೆ. ಕೊಡುವುದರಿಂದ ಸಿಗುವ ಆಶೀರ್ವಾದಗಳು ಅನೇಕ. ಕರ್ತನಿಗೆ ಕೊಡುವುದರಿಂದ
ನಮಗೆ ಸಿಗುವ ಆಶೀರ್ವಾದಗಳು ಭೂಮಿಯಲ್ಲಿ ಮಾತ್ರವಲ್ಲ, ಅದು ನಿತ್ಯ ಕಾಲಕ್ಕೂ ಇರುವಂಥದ್ದು. ಯೇಸು ಕ್ರಿಸ್ತನು ಹೇಳಿದನು, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಮತ್ತಾಯ 6:20. ದೇವ ಮಗುವೆ, ನೀನು ಭೂಮಿಯಲ್ಲಿ ಕರ್ತನಿಗೆ ಕೊಡುವುದಾದರೆ ಅದು ಪರಲೋಕದ ಬ್ಯಾಂಕಿನಲ್ಲಿ ಭದ್ರವಾಗಿರುತ್ತದೆ. ಇಲ್ಲಿ ನೀನು ಕರ್ತನಿಗಾಗಿ ಕೊಡುವ ರೂಪಾಯಿ ನೋಟುಗಳು, ಕಾಣಿಕೆಗಳು ಅಲ್ಲಿ ಮುತ್ತು ರತ್ನಗಳಾಗಿ, ಮಾಣಿಕ್ಯಗಳಾಗಿ, ವಜ್ರಗಳಾಗಿ ಬೆಳಗುತ್ತವೆ. ಒಂದು ದಿನ ಅವೆಲ್ಲವನ್ನು ನೋಡುವಾಗ ನಿನ್ನ ಹೃದಯವೆಲ್ಲ ಪರವಶಗೊಳ್ಳುತ್ತದೆ. ಒಂದು ಪಾರಂಪರ್ಯವಾದ ಕಥೆ ಇದೆ. ಅಪೊಸ್ತಲನಾದ ತೋಮನು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಅರಸನಾಗಿದ್ದವನು ತೋಮನ ಬಳಿ ದೈವಿಕ ಶಕ್ತಿಯ ಬಗ್ಗೆ ಕೇಳಿ ಅವನನ್ನು ತನ್ನ ಬಳಿಗೆ ಬರಮಾಡಿದನು. ನನಗೊಂದು ಸುಂದರವಾದ ಅರಮನೆಯನ್ನು ಕಟ್ಟಿಕೊಡುವೆಯಾ ಎಂದು ಕೇಳಿದನು. ಅದಕ್ಕೆ ತೋಮನು ಒಪ್ಪಿಕೊಂಡಾಗ ರಾಜನು ಅರಮನೆ ಕಟ್ಟಲು ಬೇಕಾದ ಹೇರಳವಾದ ಬೆಳ್ಳಿ ಬಂಗಾರಗಳನ್ನು ಕೊಟ್ಟನು. ಅದೆಲ್ಲವನ್ನು ತೆಗೆದುಕೊಂಡ ತೋಮನು ಅದೆಲ್ಲವನ್ನು ಬಡವರಿಗೆ, ದಿಕ್ಕು ಕಾಣದವರಿಗೆ, ಅನಾಥರಿಗೆ ಬಾಚಿ ಬಾಚಿ ಕೊಟ್ಟು ತನ್ನ ಸುವಾರ್ಥ ಸೇವೆಗಾಗಿ ಹೊರಟು ಹೋದನು. ಕೆಲವು ತಿಂಗಳುಗಳಾದ ನಂತರ ರಾಜನು ತೋಮನನ್ನು ಕರೆದು, ನೀನು ನನಗಾಗಿ ಅರಮನೆಯನ್ನು ಕಟ್ಟಿದೆಯಾ ಎಂದು ಕೇಳಿದನು. ಹೌದು ಎಂದು ಉತ್ತರ ಬಂದಿತ್ತು. ಎಲ್ಲಿ ಕಟ್ಟಿರುವಿ, ತೋರಿಸು ಎಂದು ಕೇಳಿದಾಗ ತೋಮನು ಹೇಳಿದನು, ರಾಜನೇ, ಈ ಭೂಮಿಯಲ್ಲಿ ಕಟ್ಟಿದ ಅರಮನೆಯು ಒಂದು ದಿನ ನಾಶವಾಗುತ್ತದೆ, ಆದರೆ ನಾನು ನಿನಗಾಗಿ ಪರಲೋಕದಲ್ಲಿ ಕಟ್ಟಿರುವ ಅರಮನೆಯು ನಿತ್ಯ ನಿತ್ಯಕ್ಕೆ ಇರುವಂಥದ್ದು. ಆದುದರಿಂದ ನಿನ್ನ ಹಣವನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡಿ ಬಿಟ್ಟೆನು ಎಂದನು. ನಿತ್ಯ ಜೀವನದ ಬಗ್ಗೆ ತಿಳಿದುಕೊಂಡ ರಾಜನು ತನ್ನನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು ಮತ್ತು ಅಪೊಸ್ತಲನಾದ ತೋಮನಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟನು. ದೇವ ಮಗುವೆ, ಪರಲೋಕದಲ್ಲಿ ನಿನ್ನ ಗಂಟು ಮಾಡಿಟ್ಟುಕೋ. ಸತ್ಯವೇದವು ಹೀಗೆ ಹೇಳುತ್ತದೆ, ಕರ್ತನಿಗೆ ಕೊಡುವುದು ನಿಜವಾಗಿಯೂ ನಮಗೆ ಆಶೀರ್ವಾದ. ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಆಶೀರ್ವಾದ. ಪರಲೋಕದಲ್ಲಿ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವ ನಿತ್ಯವಾದ ವಾಸಸ್ಥಳವನ್ನು ಕುರಿತು ನಾವು ಚಿಂತಿಸುವಾಗ ದೇವರಿಗೆ ನಾವು ಎಷ್ಟು ಕೊಟ್ಟರೂ ಸಾಲದು. ಹೌದು, ಸೇವೆಗಾಗಿಯೂ ಸೇವಕರಿಗಾಗಿಯೂ ಕೊಡುವುದರಲ್ಲಿ ನಾವು ಸಂತೋಷಿಸಬೇಕು. ನಮ್ಮ ಕೊನೆಯ ಉಸಿರಿರುವವರೆಗೂ ನಾವು ಕೊಡುತ್ತಲೇ ಇರೋಣ. ಕರ್ತನನ್ನು ಸಂತೋಷಪಡಿಸುತ್ತಲೇ ಇರೋಣ. ಕರ್ತನ ಸೇವೆಯನ್ನು ಆಧರಿಸೋಣ. ಆತ್ಮಗಳನ್ನು ಆದಾಯ ಮಾಡುತ್ತಲೇ ಇರೋಣ. ಮಧುರೆಯಲ್ಲಿರುವ ಒಬ್ಬ ಶಾಲೆಯ ಉಪಾಧ್ಯಾಯರು ಪುಸ್ತಕಗಳನ್ನು ಬರೆಯುವುದಕ್ಕಾಗಿ ನನಗೆ ಹಣ ಸಹಾಯ ಮಾಡುತ್ತಲೇ ಇದ್ದಾರೆ. ನಾನು ಈ ಲೋಕದಲ್ಲಿ ಜೀವಿಸುವವರೆಗೂ ಕರ್ತನ ಸೇವೆಗಾಗಿ ಕೊಡುತ್ತಲೇ ಇರುವೆನು ಎಂದು ಪತ್ರ ಬರೆಯುತ್ತಾರೆ. ದೇವ ಮಗುವೆ, ಹೌದು, ನಾವು ಜೀವಿಸಿರುವವರೆಗೂ ಮಾತ್ರವೇ ಕರ್ತನಿಗೆ ಕೊಡುವಂತ ಭಾಗ್ಯ ನಮಗೆ ಸಿಕ್ಕುತ್ತದೆ. ಸತ್ತವರು ಮೌನವಾಗಿರುವರು. ಕರ್ತನಿಗೆ ಕೊಡಬೇಕೆನ್ನುವ ಹಂಬಲವಿದ್ದರೂ ಅವರು ಕೊಡಲಾರರು. ನಿತ್ಯತ್ವದಲ್ಲಿಯೂ ಕರ್ತನಿಗೆ ಕೊಡಲು ನಮಗೆ ಕೊಡುವಂಥದ್ದು ಏನೂ ಇರುವುದಿಲ್ಲ. ಆತನೇ ನಮಗೆ ಎಲ್ಲವನ್ನು ಕೊಡುತ್ತಾನೆ. ಆದುದರಿಂದಲೇ ಈ ಲೋಕದಲ್ಲಿ ಎಷ್ಟು ಕಾಲ ಜೀವಿಸುವೆಯೋ ಅಷ್ಟರಲ್ಲಿ ಎಷ್ಟನ್ನು ಕರ್ತನಿಗಾಗಿ ಕೊಡಲು ಸಾಧ್ಯವೋ ಅಷ್ಟನ್ನು ಕೊಡುವುದಾಗಿ ತೀರ್ಮಾನಿಸು. ಪರಲೋಕದಲ್ಲಿ ನಿನಗೆ ಫಲ ಉಂಟು. ಆಮೇನ್. ಹಲ್ಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ.
ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.